ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ರಾಜು. ನಾನು ಎಲ್ಲಪ್ಪ ಬಂದೀನಿ ಅಂದರೆ ಗವಿರಂಗ ಸ್ವಾಮಿ ಅನ್ನೋ ಬೆಟ್ಟಕ್ಕೆ ಬಂದಿದ್ದೀನಿ. ಈ ಬೆಟ್ಟ ಎಲ್ಲಪ್ಪ ಇದೆ ಅಂದರೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಸಿಂಗರಾಜಪುರ ಅನ್ನೋ ಗ್ರಾಮದಲ್ಲಿದೆ. ಚನ್ನಪಟ್ಟಣ ಸಾತ್ನೂರು ಇಲ್ಲ ಸಾತ್ನೂರು ಕಬ್ಬಾಳ್ಗೆ ಹೋಗೋ ರೋಡಲ್ಲಿದೆ. ಈ ಬೆಟ್ಟದ ವಿಶೇಷತೆ ಏನಪ್ಪ ಅಂದರೆ ಇದು ತುಂಬ ಪ್ರಾಚೀನವಾದಂಥ ಬೆಟ್ಟ, ಐತಿಹಾಸಿಕವುಳ್ಳಂಥ ಬೆಟ್ಟ. ಈ ಬೆಟ್ಟದಲ್ಲಿ ಋಷಿ ಮುನಿಗಳು ವಾಸವಾಗಿದ್ರು ಅನ್ನೋ ಕುರುಹುಗಳಿವೆ. ಅಲ್ಲಿಂದ ಹೋಯ್ತಲೇ ಇಲ್ಲಿ ಮೇಲ್ಗಡೆ ಗವಿರಂಗ ಸ್ವಾಮಿ ಅನ್ನೋ ಬೆಟ್ಟನೂ ಇದೆ. ಆ ಬೆಟ್ಟದ ವಿಶೇಷತೆ ಏನು ಅಂತೆಲ್ಲ ತಿಳ್ಕೊಂಡು, ಇದು ನಾನೀಗ ನಿಂತಿರೋದು ತಾಳ್ಬೆಟ್ಟ ಅಂದರೆ ಈ ಸ್ಟಾರ್ಟಿಂಗ್ ಆಗುವಂಥ ಬೆಟ್ಟವನ್ನು ಹತ್ತುವಂಥ ಬೆಟ್ಟ. ಈ ಬೆಟ್ಟದಲ್ಲಿ ಬಸ್ಸು ಕಾರು ಎಲ್ಲ ಹೋಗುತ್ತೆ. ಅಂದರೆ ಗೌರ್ಮೆಂಟ್ ಯಾವುದು ಹೋಗಲ್ಲ, ನೀವು ಸ್ವಂತ ವೆಹಿಕಲಿಂದ ಹೋಗ್ಬೋದು. ಬನ್ನಿ ನಾವು ಈ ಬೆಟ್ಟವನ್ನು ಹತ್ತುವ. ಮೂರು ಕಾರು ಜೀಪು, ಮೂರು ಕಾರು, ನಾಲ್ಕು ಕಾರು ಕೆಳಗಡೆ ಇಳಿತಾ ಇದ್ದಾವೆ. ಇದು ಬೆಳಗಿನ ಜಾವನೆ, ಆದ್ರೂ ನೋಡಿ ಎಷ್ಟು ಫೇಮಸ್ ಇದೆ. ಆದರೆ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗ್ಬೇಕು. ಯಾಕೆ ಅಂದರೆ ಇಲ್ಲಿ ಕಾಡು ಪ್ರಾಣಿಗಳು ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಸಡನ್ನಾಗಿ ಹಂಗೆಲ್ಲ ನುಗ್ಗಿಬಿಡ್ತವೆ. ನೀವು ಆ ಕಡೆ ಈ ಕಡೆ ಒಂದು ಸ್ವಲ್ಪ ನೋಡ್ಕೊಂಡು ಹೋದರೆ ಹಿಂದೆ ಮುಂದೆ ಯಾರ ಇದ್ದಾಗ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಹುಲಿಯೋ ಇಲ್ಲ ಕರಡಿಯೋ ಏನಾದ್ರು ಒಂದು ಅಡ್ಲಕ್ಕೆ ಸಿಗ್ತಾ ಇರ್ತದೆ. ನಮ್ಮ ಅದೃಷ್ಟಕ್ಕೆ ಏನು ಸಿಕ್ಕಿಲ್ಲ ಇವತ್ತು. ನೀವು ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಬಂದು ಹೋಗೋದು ಒಳ್ಳೆಯದು. ಜನಕ್ಕೆ ಒಂದೇ ಕೇಳ್ಕೊಳ್ಳೋದು, ಬರೋರು ನೀಟಾಗಿ ಬಂದು ಹೋಗಿದ್ರೆ ಚೆಂದ. ಆದರೆ ಇಲ್ಲಿ ಬಂದು ಇಲ್ಲದೇ ಇರೋ ಗಲೀಜು ಮಾಡಿ ಅಸಭ್ಯವಾಗಿ ನಡ್ಕೊಂಡ್ರೆ ಇದೆಲ್ಲ. ನಾವು ಬೆಟ್ಟದ ಮೇಲೆ ಬಂದ ಮೊದಲ ಸಿಗುವುದೇ ಈ ಭೈರವೇಶ್ವರನ ದೇವಸ್ಥಾನ. ಆ ಸ್ವಾಮಿಯನ್ನು ಮೊದಲು ದರ್ಶನ ಮಾಡಬೇಕು ಅಂದರೆ ಈ ಸ್ವಾಮಿಯನ್ನು ಫಸ್ಟು ದರ್ಶನ. ಭೈರವೇಶ್ವರನ ದೇವಸ್ಥಾನ. ಈ ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ, ಅಂದರೆ ಓಪನ್ ಆಗಿದೆ, ಪೂಜೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಮೋಸ್ಟ್ಲಿ 9 ಗಂಟೆ ಮೇಲೆ ಬರ್ತಾರೆ ಅನ್ಕೋತೀವಿ. ಇದೇ ಬೆಟ್ಟಕ್ಕೆ ಎಂಟ್ರಿ ಆದಾಗ ಸಿಗುವಂಥ ಫಸ್ಟು ದೇವಸ್ಥಾನ ಇದು. ಬನ್ನಿ ಒಳಗಡೆ ಹಂಗೆ ನೋಡಿಕೊಂಡು. ಈ ಸ್ವಾಮಿ ದೇವಸ್ಥಾನ ಓಪನ್ ಆಗಿಲ್ಲ ಅಂತಂದ್ರೂ ಪುರೋಹಿತರು ಬಂದಿಲ್ಲ ಇನ್ನು, ಅದರಿಂದ ಬಾಗಿಲು ಕ್ಲೋಸ್ ಮಾಡಿದ್ದಾರೆ. ಇದನ್ನು ನೋಡಿಕೊಂಡು ಮುಂದೆ ಆ ದೇವಸ್ಥಾನ ನೋಡ್ಕೊಂಡು ಬರೋಣ. ಮೊದಲು ಇಲ್ಲಿ ನಡ್ಕೊಂಬರುವಂಥ ಜಾಗ ಇತ್ತು ಕಾಲ್ನಡಿಗೆಯಲ್ಲಿ. ಈಗ ಅದನ್ನು ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಈ ಕಾಲ್ನಡಿಗೆ ಇಲ್ಲ, ಓನ್ಲಿ ಬೈಕ್ ನಡಿಗೆ. ಇಲ್ಲಿಂದ ಈಗ ಮುಂದೆ ನಡ್ಕೊಂಡು ಹೋದರೆ ಈ ಅಪ್ಪನ್ನು ಹತ್ಕೊಂಡು ದೊಡ್ಡ ಗುಡಿ ಅಂದರೆ ಗವಿರಂಗ ಸ್ವಾಮಿಗೆ ಹೋಗುವಂಥ ದಾರಿ ಇದು. ಇಲ್ಲಿ ಹೋಗಬೇಕು. ಎಲ್ಲ ಬೆಟ್ಟ ಗುಡ್ಡಗಳು, ಬೃಹತ್ ಆಕಾರದ ಬಂಡೆಗಳು.
ಇಲ್ಲಿ ಕಾಣ್ತಾ ಇರುವಂತ ಕೊಳ ಸೊಣೆ ಅಂತ ಕರೀತಾರೆ. ಏನಪ್ಪಾ ಇದು ಅಂದ್ರೆ ಕಲ್ಲಿನ ಮೇಲೆ ಕಟ್ಟಿರುವಂತ ಒಂದು ಕಟ್ಟೆಯಿಂದ ಮಾಡಿರುವಂತ ನೀರ್ ಸಂಗ್ರಹ ಮಾಡಿರುವಂತ ಜಾಗ. ಇದು ದೇವರನ್ನು ದೇವಸ್ಥಾನ ಅಂಗಳವನ್ನು ತೊಳೆಯಲು ಉಪಯೋಗಿಸ್ತಾರೆ. ಇನ್ನೊಂದು ಬಿಲ್ಸೊಣೆ ಅಂತಿದೆ, ಅದನ್ನ ದೇವರ ಮೂರ್ತಿಯನ್ನು ಅಭಿಷೇಕಕ್ಕೆ ಬಳಸ್ತಾರೆ. ಅಲ್ಲಿ ಇರುವಂತ ಸೊಣೆಯನ್ನು ಬಿಲ್ಸೊಣೆ ಅಂತ ಕರೀತಾರೆ ಅದನ್ನ. ನಾವು ಹೋಗ್ತಾ ಇದೀವಿ. ಇದೇ ಗವಿಸಿಂಗಸ್ವಾಮಿ ದೇವಾಲಯ. ಇದೇ ಗೋಪುರ. ಇದಕ್ಕೆ ಗೋಲ್ಡನ್ ಪೇಂಟ್ ಹೊಡೆದಿರೋದ್ರಿಂದ ಬಿಸಿಲಿನ ಕಾಲದಲ್ಲಿ ಚಿನ್ನದಂತೆ ಮೆರೆಯುತ್ತದೆ. ಬನ್ನಿ, ಇಲ್ಲೊಂದು ಶಾಸನ ಕಲ್ಲು ಹಾಕಿದ್ದಾರೆ, ನೋಡೋಣ. ದೇವಸ್ಥಾನದ ಕೆಳಗಡೆ ಗುಹೆಯಲ್ಲಿ ಇರುವಂತ ದೇವಸ್ಥಾನ. ಇಲ್ಲಿ ಹೋಗ್ತಾ ಇದೀವಿ. ದೇವಸ್ಥಾನ ಇನ್ನೂ ಓಪನ್ ಇಲ್ಲ. ಇಲ್ಲಿಂದ ನೋಡಕ್ಕೆ ಸಿಂಗರಾಜಪುರ ಮತ್ತೆ ಅನಿಯೂರು, ಅದರ ಮಧ್ಯದಲ್ಲಿರುವಂತ ಕೆರೆ ನೋಡಕ್ಕೆ ರಮಣೀಯವಾಗಿದೆ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಶ್ರಾವಣ ಮಾಸದಲ್ಲಿ 4 ವಾರಗಳು ಜಾತ್ರೆ ಮಹೋತ್ಸವವನ್ನು ಮಾಡ್ತಾರೆ. ಆಗ ಈ ಬೆಟ್ಟದಲ್ಲಿ ತುಂಬಾ ಇದು ಸಮುದಾಯ ಭವನ ಅಂದ್ರೆ ಇಲ್ಲಿ ಮದ್ವೆ ಈ ತರದೆಲ್ಲ ನಡೆಸ್ತಾರೆ. ಕೆಳಗಡೆ ಇದು ಚೌಟ್ರಿ ತರ ಕಲ್ಯಾಣ ಮಂಟಪ ಅಂತಿದೆ. ಇದು ನಮ್ ಬಾಸ್ ಅಂದ್ರೆ ಆಂಜನೇಯ ಟೆಂಪಲ್.
ನೋಡಿದ್ರೆ ಇಲ್ಲಿಂದ ಪಾತಾಳ ಗಂಗೆ ನೋಡ್ದಂಗೆ ಆಗುತ್ತೆ. ಫುಲ್ಲು ಟಿಪ್ಪು ಡ್ರಾಪ್ ಇದ್ದಂಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.